ಕನ್ಯಾ ರಾಶಿಯವರು ಏನು ಕನ್ಯಾ ರಾಶಿಯವರಿಗೆ ಗುರುಬಲ ಇತ್ತು, ಈಗ ಗುರುಬಲ ಇರೋದಿಲ್ಲ. ಎಂತ ಮಾಡೋದು? 7ನೇ ಮನೆ ಬೇರೆ, ಶನೈಶ್ಚರ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಎಂತ ಇದು? ಶನೈಶ್ಚರನ ಬೇರೆ ದೃಷ್ಟಿ ಇದೆ. ಎಂತ ಮಾಡಲಿಕ್ಕೆ ಸಾಧ್ಯ ಇದೆ? ಏನಾದರೂ ಮಾಡಬೇಕಾ? ಏನು ತೊಂದರೆ ಪಡಬೇಕಾಗಿದೆ ಇಲ್ಲಿ. ಯಾಕೆ ಗೊತ್ತಾ? ನಿಮ್ಮ ರಾಶಿಯಾಧಿಪತಿಗೆ ಅಲ್ಲಿಂದ ಅವನು ನೋಡ್ತಾನೆ ಮಿತ್ರ, ಬುಧನಿಗೂ ಮತ್ತು ಶನೈಶ್ಚರ ಮಿತ್ರತ್ವ ಇದೆ, ಬಾಂಡಿಂಗ್ ಚೆನ್ನಾಗಿದೆ. ಅದು ನಿಮ್ಮ ರಾಶಿ ಚಕ್ರದಲ್ಲಿ ಅವರಿಬ್ಬರ ಸ್ಥಾನ ಇಲ್ಲಿದೆ, ಅದನ್ನು ಒಂದು ಕಂಡುಕೊಳ್ತಕ್ಕಂತಹದ್ದು. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮ ಜಾತಕದಲ್ಲಿ ಯಾರ ಸರ್ಕಾರ ಮಾಡ್ತಾ ಇದ್ದಾರೆ ಅದು ದಶಾಭುಕ್ತಿ ಆ್ಯಂಡ್ ಅಂತರ್ಭುಕ್ತಿ. ಇದನ್ನು ಗಮನಿಸ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ನೀವೇನು ಅಂದ್ಕೊಳ್ತೀರಿ? ಕೆಲವೊಂದು ಮ್ಯಾಟ್ರಿಗೆ ಸ್ಯಾಕ್ರಿಫೈಸ್ ಮಾಡಿರ್ತೀರಿ. ಈಗ ಅದನ್ನು ಹೊರತುಪಡಿಸ್ತಾ ಮುನ್ನುಗ್ಗಲಿಕ್ಕೆ ಅವಕಾಶವಿದೆ. ನೀವು ಕೂಡ ಅಷ್ಟೇ ನಿಮಗೆ ಸಂಬಂಧಪಟ್ಟ ಬುಧನನ್ನು, ಇನ್ನು ಧನಕ್ಕೆ ಧನಸ್ಥಾನ ಯಾವುದು ನಿಮಗೆ ಅಂತಂದರೆ ತುಲಕ್ಕೆ ಸಂಬಂಧಪಟ್ಟ ಶುಕ್ರನಾಗಿರ್ತಾನೆ. ಅಂದರೆ ಯಾವುದಾದ್ರೂ ಒಂದು ಹೆಣ್ಣು ದೇವರ ದುರ್ಗಾ ಮಾತೆಯ ಆರಾಧನೆ ಮಾಡ್ತಕ್ಕಂಥದ್ದು, ಶಿವನನ್ನು ಕುರಿತು ಪೂಜೆ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳೋದು, ಕಾಲಭೈರವನ ಪಾದ ಹಿಡ್ಕೊಳ್ತೀನಿ ಅಂತಂದರೆ ಅವಿಚ್ಛಿನ್ನ ಪ್ರದವಾಗಿ ಆಚೆ ಬರ್ತೀರಿ. ಇಷ್ಟು ದಿವಸಗಳ ಕಾಲ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಏನಿದಾನ ದಶಮಕ್ಕೆ ಬರ್ತಾನೆ. ನಿಮ್ಮ ಕೆಲಸಗಳು ತುಂಬ ಸಕ್ಸಸ್ ಆಗಲಿಕ್ಕೆ ವಿಶೇಷತೆಯಿಂದ ಮಾನ್ಯತೆಯನ್ನು ಪಡ್ಕೊಂಡಿರುತ್ತೆ. ಆದರೆ ನಿಮ್ಮ ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ಬೇಕಲ್ಲ, ಅದಿದ್ದರೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕಾಗಿ ಏನು ಹೇಳ್ತೇನೆ ಅಂತಂದರೆ, ಈ ಒಂದು ಕನ್ಯಾ ರಾಶಿಯವರಿಗೆ ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಕೆನಾಟ್ ಸಕ್ಸೀಡ್, ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಕೆನಾಟ್ ಫೇಲ್. ನಿಮ್ಮನ್ನು ನೀವು ಪೂರ್ಣ ತೊಡಗಿಸ್ಕೊಂಡ್ರೆ ಫೇಲ್ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಮಾತ್ರ ನೀವು ಒಂದು ಟ್ಯಾಗ್ಲೈನ್ ಹಾಕ್ಕೊಂಡ್ರೆ ಮುಂದುವರೆದು ಬಿಡುತ್ತೀರಿ. ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತಾ ಬನ್ನಿ, ಪರಮೇಶ್ವರನ ಪ್ರೀತಿಸ್ತಾ ಬನ್ನಿ. ಖುಷಿಯಾಗಿ ಒಂದು ಹೆಜ್ಜೆ ಮುಂದಿಡ್ತಾ ಅನುಕೂಲಗಳೇ ಆಗ್ತಕ್ಕಂಥದ್ದಾಗತ್ತೆ, ನಿಮಗೆ ತೊಂದರೆ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.